ಹಕ್ಕಾಬುಕ್ಕರ ಬರೋ ಮುಂಚೆ ಆ ಭಾಗದ ಸ್ಥಿತಿ ಏನಿತ್ತು ಸರ್? ಯಾರು ಆಳ್ವಿಕೆ ಮಾಡ್ತಿದ್ರು? ಯಾರ ಹಿಡಿತದಲ್ಲಿತ್ತು? ಇವೆಲ್ಲ ಹೊಯ್ಸಳರ ಹಿಡಿತದಲ್ಲೇ ಇದ್ದಂಥದ್ದು. ಆದರೆ ಈ ಚಿಕ್ಕ ಚಿಕ್ಕ ರಾಜ್ಯ, ನಾನು ಹೇಳಿ ಕಂಪಿಲೆ ರಾಜ್ಯ ಅಂತ ಏನು ಹೇಳಿದೆ, ಕಂಪಿಲ ರಾಯ, ಮುಮ್ಮಡಿ ಸಿಂಗನಾಕ, ಇವರ ಹಿಡಿತದಲ್ಲಿ ಅದೊಂದು ಸಣ್ಣ ಪ್ರದೇಶ ಇತ್ತು. ಮಿಕ್ಕೆಲ್ಲ ದಕ್ಷಿಣ ಭಾಗಗಳು ಹೊಯ್ಸಳರ ಹಿಡಿತದಲ್ಲಿತ್ತು. ತಮಿಳುನಾಡಿನವರೆಗೂ ಹೊಯ್ಸಳರ ಹಿಡಿತದಲ್ಲಿತ್ತು. ಎಲ್ಲಿವರೆಗೆ ನಮ್ಮ ರಾಮೇಶ್ವರಂವರೆಗೂ ಹೊಯ್ಸಳರೇ ಅಧಿಪತಿಗಳಾಗಿದ್ದರು. ಮೂರನೇ ವೀರಬಲ್ಲಾಳ ಹಾಗಾಗಿಯೇ ದಕ್ಷಿಣದ ಮೇಲೆ ಕಂಟ್ರೋಲ್ ತಗೊಳ್ಳೋಕ್ಕಾಗಿ ತಾನು ತಿರುವಣ್ಣಾಮಲೆಯಲ್ಲಿ ಕೂತ್ಕೊಂಡು ಅದನ್ನು ಅರುಣ ಸಮುದ್ರ, ಯಾಕೆಂದರೆ ದ್ವಾರ ಸಮುದ್ರ ಅಂದರೆ ಇಲ್ಲಿ ಹಳೆಬೀಡು, ಅದು ದ್ವಾರ ಸಮುದ್ರ, ಅದು ಅರುಣ ಸಮುದ್ರ. ಸೊ ಅರುಣ ಸಮುದ್ರದಲ್ಲಿ ಕೂತು ಅದನ್ನು ಆಡಳಿತವನ್ನು ನೋಡ್ಕೊಳ್ತಾ ಇರ್ತಾನೆ. ಅವನು ತೀರ್ಕೊಂಡ ಮೇಲೆ 1343ನ ಯುದ್ಧದಲ್ಲಿ ನಮ್ಮ ಡೆಕ್ಕನ್ ಸುಲ್ತಾನೇಟ್ ಅಂತೆ, ನಮ್ಮ ಮಧುರೈ ಸುಲ್ತಾನೇಟ್ ಅಂತ ಏನಿರೋದು, ಮಧುರೈನ ಸುಲ್ತಾನರು ಇವನನ್ನು ಮೋಸದಿಂದ ಕೊಲ್ತಾರೆ. ಬಹಳ ದಾರುಣವಾಗಿ ಕೊಲ್ತಾರೆ. ಇವನನ್ನು ಕೊಂದು ಚರ್ಮವನ್ನು ಸುಲಿದು ಕತ್ತನ್ನು ಕತ್ತರಿಸಿ ಮಧುರೈ ಕೋಟೆ ಮೇಲೆ ನೇತಾಕಿರ್ತಾರೆ ನನ್ನ. ಅಂದರೆ ಹೆದರ್ಕೊಂಡು ಇನ್ಯಾರು ಇದನ್ನು ಬರದೇ ಇರಲಿ ನಮ್ಮ ತಂಟೆಗೆ ಅಂತ. ಮಧುರೈ ಮೀನಾಕ್ಷಿ ದೇವಾಲಯವನ್ನು 60 ವರ್ಷಗಳ ಕಾಲ ಮುಚ್ಚಿರ್ತಾರೆ, ದೀಪಾನೇ ಹಚ್ಚಕ್ಕಾಗದೇ ಇದ್ದಂಗೆ. ಇದನ್ನು ನೋಡಿ ಹೆದರಿದಂಥ ಶ್ರೀರಂಗಂನ ಪುರೋಹಿತರು ಶ್ರೀರಂಗನ ವಿಗ್ರಹವನ್ನು ತಿರುಪತಿಯಲ್ಲಿ ತಂದು ಬಚ್ಚಿಡ್ತಾರೆ. ಇದನ್ನು ನೋಡಿ ಇದಾಗಿ ವರ್ಷಗಳು ಉರುಳುತ್ತವೆ. ಹಕ್ಕಬುಕ್ಕರ ಮಗನಾದ 1ನೇ ಬುಕ್ಕನ ಮಗನಾದಂಥ ಕುಮಾರ ಕಂಪಣ ಅನ್ನುವಂಥ ವೀರ, ವಿಜಯನಗರದ ವೀರ, ಅವನು ವಾಪಸ್ಸು ಮಧುರೈ ಸುಲ್ತಾನೇಟ್ ಮೇಲೆ ದಂಡೆತ್ತಿ ಬಂದು ಅವರನ್ನು ಸೋಲಿಸಿ ಮಧುರೈ ಮೀನಾಕ್ಷಿ ದೇವಾಲಯವನ್ನು ತೆಗೆಸಿ ಪುನಃ ಪೂಜೆಯನ್ನು ಶುರು ಮಾಡಿಸಿದಂಥ ಪುಣ್ಯಾತ್ಮ. ಮತ್ತು ಶ್ರೀರಂಗಂಗೆ ಹೋಗಿ ಅಲ್ಲಿಂದ ಆ ತಿರುಪತಿಯಿಂದ ವಿಗ್ರಹವನ್ನು ತರಿಸಿ ಪುನಃ ಪ್ರತಿಷ್ಠಾಪನೆ ಮಾಡಿಸಿ ಶ್ರೀರಂಗಮ್ಮಲ್ಲಿ ಪೂಜೆ ಶುರು ಮಾಡಿದಂಥ ಮಹನೀಯ ನಮ್ಮ ವಿಜಯನಗರದ ಕುಮಾರ ಕಂಪಣ. ಸೊ ಹಾಗಾಗಿ 1336ರಲ್ಲಿ ಇದು ರಾಜ್ಯ ವಿದ್ಯುಕ್ತವಾಗಿ ಅನಗೊಂದಿಯಲ್ಲಿ ಉದಯ ಆಗ್ತದೆ. ಹಕ್ಕಬುಕ್ಕರು ತಾವು ಈ ರಾಜ್ಯವನ್ನು ಶುರು ಮಾಡ್ತಾರೆ. ಮಾಡಿ ಅಲ್ಲಿಂದ ವಿಜಯನಗರಕ್ಕೆ ಬರ್ತಾರೆ, ಅಂದರೆ ವಿಜಯನಗರವನ್ನು ಕಟ್ತಾರೆ. ಈ ವಿಜಯನಗರ ಅಂತ ಅವರಿಗೆ ಪ್ರೇರಣೆ ಆಗಿದ್ದ ಆ ಸಂದರ್ಭದಲ್ಲಿ, ಯಾಕೆಂದ್ರೆ ಅವರು ಇನ್ನೊಬ್ಬರ ವಶದಲ್ಲಿದ್ದವರು, ಅವರ ಪರವಾಗಿ ಆಳ್ವಿಕೆ ಇವರೆಲ್ಲ ಹುಟ್ಟು ಹೋರಾಟಗಾರರು. ಮುಮ್ಮಡಿ ಸಿಂಗನಾಯಕ, ಕಂಪಿಲರಾಯ, ಕುಮಾರ ರಾಮ ಈ ದಕ್ಷಿಣ ಭಾರತ ಕಂಡಂತ ಅತ್ಯಂತ ಪ್ರಬಲರಾದಂಥ ಹೋರಾಟಗಾರರು. ಅದರಲ್ಲೂ ಗಂಡುಗೋಲಿ ಕುಮಾರರಾಮ ಇವತ್ತು ಯಾರಾದರೂ ಈ ಭಾರತದಲ್ಲಿ ಮಹಾರಾಜ ದೇವರಂತೆ ಪೂಜೆಗೊಳ್ತಾ ಇದ್ದಾನೆ ಅಂತಂದ್ರೆ ಅವನು ಗಂಡುಗೋಲಿ ಕುಮಾರರಾಮನಿಗೆ ದೇವಸ್ಥಾನಗಳ ಕಟ್ಟಿ ಪೂಜೆಯನ್ನು ಇವತ್ತಿಗೂ ಮಾಡ್ತಾರೆ. ಸೊ ಅಂಥ ಕುಮಾರರಾಮ ಬದುಕಿದ್ದು ಅಲ್ಪ ವರ್ಷ, 1300 28 ವರ್ಷದ ಯುವಕ. ತಾನು ಹೋರಾಡಲಿಕ್ಕಾಗಿ ಹುಟ್ಟಿದ್ದೀನಿ ಅಂದಂಥವನು. ತುಘಲಕ್ಕು ಎಲ್ಲರ ಆಸ್ಥಾನಕ್ಕೆ ನನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಬೇಕು ಅಂತ ಒಂದು ಜೊತೆ ಬಂಗಾರದ ಚಪ್ಪಲಿಗಳನ್ನು ಮಾಡಿಸಿ ಎಲ್ಲರಿಗೂ ಕಳಿಸ್ತಿರ್ತಾನೆ. ಇವರು ಆ ಚಪ್ಪಲಿಗೆ ನಮಸ್ಕಾರ ಮಾಡಿ ಅವನ ಸಾರ್ವಭೌಮತ್ವವನ್ನು ಒಪ್ಕೋಬೇಕಾಗಿರುತ್ತೆ. ಹಾಗೆ ಈಗ ಕಂಪಿಲರಾಯನ ಆಸ್ಥಾನಕ್ಕೆ ಬಂದಾಗ ಕುಮಾರರಾಮ ಆ ಚಪ್ಪಲಿಯನ್ನು ಕೆಳಗಿಟ್ಟು ತನ್ನ ಕಾಲಿಗೆ ಹಾಕೋತಾನೆ. ಹಾಕೊಂಡು ಹೇಳ್ತಾನೆ, ಈ ಸೈಜ್ ನನಗೆ ಕರೆಕ್ಟ್ ಆಗಿದೆ, ಇನ್ನೊಂದು ಜೊತೆ ಮಾಡಿಸ್ಕೊಂಬ ನೀನು. ಆಗ ಅವನು ಹೇಳ್ತಾನೆ, ನೀನು ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಗೊತ್ತು. ಈ ವೀರರು ಅಂತ ನಾವು ಹುಟ್ಟಿರೋದು ರಣರಂಗದಲ್ಲಿ ಹೋರಾಡ ಸಾಯಕ್ಕೆ, ಅರಮನೆಯಲ್ಲಿ ಕೂತ್ಕೊಂಡು ಮಜಾ ಮಾಡೋಕ್ಕಾಗಲ್ಲ. ನಾನಿರೋದೇ ಹೋರಾಡ ಸಾಯಕ್ಕೆ, ಕರ್ಕೊಂಬ, ನೀನು ಯಾರನ್ನು ಕರ್ಕೊಂಬರ್ತೀಯ ಅಂತ. 3 ಸಲ ಗೆಲ್ತಾನೆ. 4ನೇ ಸಲ ಅವರ ಅಪಾರವಾದಂಥ ಸೈನ್ಯದ ಮೇಲೆ, ಇದು ಪುಟ್ಟ ಸೈನ್ಯ, ಇವರೆಲ್ಲ ಹುತಾತ್ಮರಾಗ್ತಾರೆ. ಸೊ ಈ ಧೀರೋದಾತ್ತ ಗುಣ ಅವರ ಭಾವ ಸಂಗಮ, ಇವರ ಭಾವನೆ ಸಂಗಮ. ಹಾಗಾಗಿಯೇ ಅದು ಸಂಗಮ ವಂಶ. ಹಕ್ಕಬುಕ್ಕರು ಸಂಗಮ ಅಂತ ಏನು ಇಟ್ಕೊಂಡಿದಾರಲ್ಲ, ಅವ್ರ ತಂದೆ ಹೆಸರು ಸಂಗಮ. ಸೊ ಸಂಗಮ ವಂಶದ ಸ್ಥಾಪಕರು ಹಕ್ಕಬುಕ್ಕರು. ಯಾಕೆಂದರೆ ಅವರ ರಕ್ತದಲ್ಲೇ, ಅವರ ಕಣಕಣದಲ್ಲೇ ಈ ಹೋರಾಟ ಒಂದು ಹುಟ್ಕೊಂಡು ಬಂದ್ಬಿಟ್ಟಿತ್ತು. ಹಾಗಾಗಿಯೇ ಅವರು ಅತ್ಯಲ್ಪ ಕಾಲದಲ್ಲಿ ದಕ್ಷಿಣದ ಅಧಿಪತಿಗಳಾಗ್ಬಿಡ್ತಾರೆ. ಬಹಳ ಅತ್ಯಲ್ಪ ಕಾಲದಲ್ಲಿ 1ನೇ ಹರಿಹರ ಮತ್ತು ಬುಕ್ಕರಾಯ. ಇವತ್ತಿಗೂ ನೀವು 1ನೇ ಹರಿಹರ ಮತ್ತು ಬುಕ್ಕರಾಯನ ಕಾಲದ ಶಾಸನಗಳೇ ಅಧಿಕವಾದಂಗೆ ನೀವು ಕರ್ನಾಟಕದಾದ್ಯಂತ ನೋಡ್ಬೋದು. ಎಲ್ಲೆಲ್ಲಿವರೆಗೆ ಬುಕ್ಕರಾಯನ ಶಾಸನ ನಮ್ಮ ಬೆಂಗಳೂರಿನಲ್ಲೂ ನೀವು ನೋಡ್ಬೋದು. ನಮ್ಮ ಕನ್ನಲಿ ಗ್ರಾಮದಲ್ಲಿ ಶಾಸನಗಳು ಇವಾಗ